ಸರ್ ಆಮೇಲೆ ಇದು ರೇಸ್ ನಡೀತದಲ್ವಾ, ಈ ಕೆಲವರು ನಾವು ಸಮಾಜ ಸೇವಕರು ಮತ್ತೆ ದೊಡ್ಡ ದೊಡ್ಡ ವ್ಯಕ್ತಿಗಳು ಇರ್ತಾರಲ್ವಾ, ಅವ್ರ ಹತ್ರ ಹೋಗ್ಬೇಕಾದಾಗ ಇನ್ ಕಾರಲ್ಲೇನೆ ಒಂದು ಕವರ್ ಇಟ್ಕೊಂಡಿರ್ತಾನೆ ಸರ್. ಅದು ಏನೋ ಚುಚ್ಕೊಂತ ಇರ್ತಾನೆ ಅವಾಗ. ಅಂದ್ರೆ ಅವ್ನು ಚುಚ್ಕೊಳ್ಳೋದು ಏನಕ್ಕೆ ಅಂತಂದ್ರೆ ಜೋರಾಗಿ ಮಾತ್ ಬರೋದಕ್ಕೆ. ಯಾಕೆಂತಂದ್ರೆ ಆ ಡ್ರಗ್ಸ್ ತಗೊಂಡ್ರೆ ಅವನು ನನ್ ಡ್ರಗ್ಸ್ ಅಂತ ಗೊತ್ತಿದ್ದಿಲ್ಲ, ಇಂಜೆಕ್ಷನ್ ಚುಚ್ಕೊಂತ ಇದ್ದ ಕಾರಲ್ಲಿ. ನೀನು ಹಿಂಗ್ ಚುಚ್ಕೊಂತಾನಲ್ಲ ಅಂತ ನಾನು ಅವಾಗ ಅದ್ರ ಬಗ್ಗೆ ತಿಳ್ಕೊಂಡ್ಮೇಲೆ ನನ್ಗೆ ಗೊತ್ತಾಯ್ತು, ನೀನು ಡ್ರಗ್ಸ್ ಚುಚ್ಕೊಂತಾವನೆ. ಯಾಕೆಂತಂದ್ರೆ ಅವ್ನು ಡ್ರಗ್ಸ್ ಚುಚ್ಕೊಂಡಾಗೇನೆ ವಿಚಿತ್ರವಾಗಿ ಮಾತಾಡ್ತಾನೆ. ಏನಂತಂದ್ರೆ ಇವಾಗ ಒಬ್ರು ದೊಡ್ಡವರು ಕೂತಿರ್ತಾರೆ, ದೊಡ್ಡವ್ರನ್ನ ಅವನು ದೊಡ್ಡವ್ರ ತರ ಮಾತಾಡಲ್ಲ. ಕಳ್ಸ ವೈನ್ ಆ ಕಡೆ ಅಂತ ಹೇಳೋದು, ಅಥವಾ ನಾನು ಗೇಟ್ ಹಚ್ಚಾಕ್ ಹಾಕ್ರಿ ಅಂತ ಹೇಳೋದು, ಅಂತ ವಿಚಿತ್ರ ಮಾತು ಸರ್. ಆಮೇಲೆ ಸ್ಪಂದನ ಹಾಸ್ಪಿಟ್ಲು ನನ್ಗೆ ಹೇಳಿದ್ರು, ಸ್ಪಂದನ ಹಾಸ್ಪಿಟ್ಲ್ ಅಂತ ಹೇಳ್ತಾ ಇದಾರಲ್ವಾ ಅಂತ ಹೇಳ್ಬಿಟ್ಟು ಅಲ್ಲಿ ಹೋದೆ ಸರ್. ಹೋಗ್ಬಿಟ್ಟು ಡಾಕ್ಟರ್ನ ಇದ್ ಮಾಡಿದ ತಕ್ಷಣ ಅವ್ರು ಹೇಳಿದ್ರು ಡಾಕ್ಟ್ರು, ಇಲ್ಲ ಇವ್ದು ಏನದು ಇವನ್ನ ಹೊಸಕೋಟೆ ಮತ್ತೆ ಈ ಕಡೆ ವರ್ತೂರಲ್ಲಿ ನಮ್ಗೆ ಆಲ್ರೆಡಿ ವಿಚಾರ ಗೊತ್ತಿತ್ತು, ಎಟ್ಟಿಗ ಅಂತ ಕರೀತಾರೆ ಇವನ್ನ. ಆಮೇಲೆ ನಾನು ಹಾಸ್ಪಿಟ್ಲ್ ಹತ್ರ ಹೋದಾಗ ಅಲ್ಲಿ ಕ್ಯಾಮ್ರಾ ಫೋಟೇಜಸ್ ಎಲ್ಲ ಬೇಕಾಗಿತ್ತು. ಆವಾಗ ನೋಡಿ ಹಾಸ್ಪಿಟ್ಲ್ ಅಲ್ಲಿ ಅಡ್ಮಿಟ್ ಆಗಿದ್ದು ಅವನಿದು. ಅವ್ರ ಪಾಪ ಅವ್ರ ಮಾವನವ್ರ ಬಗ್ಗೆ ಅವ್ನು ಒಂದ್ ಮಾತಾಡ್ತಾನೆ, ಏನು ಬಿಗ್ ಬಾಸ್ ಅಲ್ಲ ಏನೋ ದೊಡ್ಡದಾಗ ಒಂದ್ ಮಾತು ಹೇಳಿದ್ದ ಅವನು. ನಮ್ಮ ಮನೆ ಹತ್ರಕ್ಕೆ ಅವ್ರ ಮನೆ ಹತ್ರಕ್ಕೆ ಹೋಗ್ತಾನಂತೆ, ಇವ್ರ ಮಾವನ ಮನೆ ಹತ್ರಕ್ಕೆ ಇವ್ನು ಹೋಗ್ತಾನಂತೆ, ಮನೆಯಿಂದ ಆಚೆ ಹೋಗುವಂತ ಕಳ್ಸ್ಬಿಟ್ರಂತೆ. ಆದ್ರೆ ಜನ ನೀವು ಪ್ರಶ್ನೆ ಮಾಡ್ಬೋದಲ್ವಾ, ಅವ್ನ್ ಡ್ರಗ್ಸ್ ತಗೊಂಡ್ಬಿಟ್ಟು ಬಟ್ಟೆ ಬಿಚ್ಕೊಂಡು ರೋಡಲ್ಲಿ ಹೋಗ್ತಾ ಇರ್ತಾರೆ, ಅವ್ನ್ ಹೆಂಗಂದ್ರೆ ಹಂಗ್ ಹೋಗ್ತಾ ಇದ್ರೆ ಅವ್ರ ಮಾನ ಮರ್ಯಾದೆ ಏನಾಗ್ಬೇಕು? ಅಲ್ಲ, ಹೆಣ್ ಕೊಟ್ಟಿರೋರು ಒಂದು ಅವ್ರ ಮಾನ ಮರ್ಯಾದೆ ಏನಾಗ್ಬೇಕು? ಈ ತರ ಒಬ್ಬ ಅಳಿಯ ಆದವನು ರೋಡಲ್ಲಿ ಡ್ರಗ್ಸ್ ತಿಚ್ಕೊಂಡ್ಬಿಟ್ಟು ಹೆಂಗಂದ್ರೆ ಹಂಗ್ ಬಟ್ಟೆಯಲ್ಲಿ ಆಚೆ ಹೋಗ್ತಾ ಇದ್ರೆ ಪಾಪ ಅವ್ರ ಮಾನ ಮರ್ಯಾದೆ ಹೋಗುತ್ತಲ್ವಾ? ಇಂಥವ್ನ ನಿಮ್ ಮನೆ ಕಳ್ಸ್ಬಿಟ್ಟು ಏನ್ ಸನ್ಮಾನ ಮಾಡ್ಬೇಕಾ? ಅವ್ರ ಮಾವ ಅವರು ಪಾಪ ಅವರು ಮರ್ಯಾದಸ್ಥರು, ಮತ್ತೆ 4 ಜನಕ್ಕೆ ಒಳ್ಳೇದ್ ಹೇಳೋರು, ಅಂತವ್ರನ್ನ ಮನೆಯಿಂದ ಆಚೆ ಕಳ್ಸ್ಬಿಟ್ರಂತೆ. ನೀನ್ ಮಾಡ್ತಾ ಇರೋದೇ ಅಲ್ಕ ಕೆಲ್ಸಗಳು, ಇನ್ನು ನಿನ್ನ ಮನೇಲಿ ಇಟ್ಕೊಂಡು ಪೂಜೆ ಮಾಡ್ಬೇಕಾ? ನಿನ್ನ ಬಾರಪ್ಪ ಅಳಿಯ, ನೀನ್ ಏನ್ ಮಾಡಿದ್ರು ಮಾಡು, ನೀನು ವಿಕೃತ ಕಾಮಿ, ನೀನ್ ನನ್ ಮುಂದೆ ಬಾ, ನೀನೇನು ಡ್ರಗ್ಸ್ ಯಾಕೆ ತಗೊಂತಾ ಇದ್ದೆ, ಮತ್ತೆ MD ಅಂತ ಯಾಕೆ ಅದೇನೋ ಟ್ಯಾಬ್ಲೆಟ್ಸ್ ಏನೋ ತಗೊಂತಾ ಇದ್ದಂತೆ, ಇದ್ರ ಬಗ್ಗೆ ಎಲ್ಲಾ ಮಾಹಿತಿ ನನ್ಗೆ ಬೇಕು, ನಿಮ್ ಮಾವನ್ ಮುಂದೆನೆ ಬಾ ಅಂತಾನು ಕರೆದಿದ್ದೆ. ಎಲ್ಲಾ ತರ ನಾನು ಆಲ್ರೆಡಿ ಹೇಳಿದ್ದೀನಿ ಮಾಧ್ಯಮದವ್ರಿಗೆ, ಅವನು ಬರ್ಲಿ ನನ್ ಮುಂದೆ. ಡ್ರಗ್ಸ್ ತಗೊಳ್ಳೋದು ಏನಂದ್ರೆ ಅದು ಒಬ್ಬರಿಗೂ ಒಳ್ಳೆ ಮಾತಲ್ಲಿ ಮಾತಾಡೋದೇ ಇಲ್ಲ, ಮಗನ್ ಕಳ್ಸಲ್ಲಿ ಆಚೆ ಅಂತ ಅನ್ನೋದು. ಮತ್ತೆ ನಮ್ಮನ್ನೇ ವೇದಿಕೆಯಲ್ಲಿ ನಾವ್ ಇದೀವಿ, ವೇದಿಕೆಯಲ್ಲಿ ಇವ್ರನ್ನೆಲ್ಲ ಎತ್ತಿ ಆಚೆ ಹಾಕ್ಬಿಟ್ಟು ಲಾಕ್ ಮಾಡ್ರೆ ಇವ್ರನ್ನ ಯಾರು ಬಿಡ್ಬಾರ್ದು, ಇವ್ರು ಯಾರು ಬರ್ಬಿಡ್ದು ಅಂತ ರೇಸಲ್ಲಿ ನಮ್ಗೆ ಆವಾಜ್ಗಳಾಗ್ತಾನೆ. ಜೀವನ್ಗೋಸ್ಕರ ನಾವು ಕಷ್ಟಪಟ್ಟು ಎಲ್ಲಾರ್ಗು ಪರಿಚಯ ಮಾಡಿಸಿ ಒಂದು ವರ್ತೂ ಸಂತೋಷ್ ಅನ್ನ ಒಂದು ಹೆಸರು ಇದ್ದಿದ್ದನ್ನ ನಾವು ಹಳ್ಳಿಕಾರ್ ಒಡೆಯ ಅಂತ ಹೇಳ್ಬಿಟ್ಟು ಅವನ ಹೆಸರು, ಈ ಹಳ್ಳಿಕಾರ ಅನ್ನೋದು ನಮ್ಗೆ ಗೊತ್ತಿರ್ಲಿಲ್ಲ, ಆಮೇಲೆ ಗೊತ್ತಾಯ್ತು ಇದೊಂದು ಹಳ್ಳಿಕಾರ ಅನ್ನೋದು ಒಂದು ಜಾತಿ. ಆ ಜಾತಿ ಹೆಸರು ಹೇಳ್ಕೊಂಡ್ಬಿಟ್ಟು ಇವನು ಏನಂತ ಈ ತರ ಹಳ್ಳಿಕಾರ್ ಒಡೆಯ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾನೆ. ಮಾಧ್ಯಮದವ್ರಿಗೆ ಒಂದೇ ಕೇಳೋದು, ಅವನ್ ಯಾವ ಹಳ್ಳಿಕಾರ್ಗೂ ಒಡೆಯಲ್ಲ, ಅವನೊಬ್ಬ ಎಟ್ಟಿಗ ಸಂಗಬುಲ್ಲ ಅಂತ ವಿಚಾರ ಗೊತ್ತಾಯ್ತು. ಹುಡುಗರು ದಯವಿಟ್ಟು ಎಚ್ಚರದಿಂದ ಇರಿ, ಯಾವ ಹುಡುಗರ್ನ ಅವನು ಸಂಬಂಧ ಬೆಳೆಸ್ತಾನೆ ಅಂತ ಹುಡುಗರ ಜೊತೆ ವಿಕೃತವಾಗಿ ಆಡ್ತಾನೆ. ಮತ್ತೆ ಕೆಲವು ಲಾಡ್ಜ್ಗಳು ಎಲ್ಲೆಲ್ಲೋ ನೀನ್ ಲಾಡ್ಜ್ಗಳಿಗೆ ಹೋಗ್ತೀಯ, ಅದು ಕೆಲವೇ ದಿನದಲ್ಲಿ ಅದನ್ನು ಮಾಹಿತಿ ಕಲೆ ಹಾಕ್ತೀನಿ, 100% ಎಲ್ಲಾ ಮಾಹಿತಿನೂ ಕೊಡ್ತೀನಿ, ನಿಮ್ದು ಎಲ್ಲ ಹುಡುಕ್ತಾ ಇದ್ದೀನಿ, ಸಿಕ್ಕಿದಾಗ ನಾನೇ ಕೊಡ್ತೀನಿ, ನೀನ್ ನನ್ ಮುಂದೆ ಬಾ, ನಿನ್ಗೆ ನನ್ಗೆ ಗೊತ್ತು, ನಾನು ಇವಾಗ ನನ್ನ ಹತ್ರ ಕೆಲವು ಮಾಹಿತಿಗಳಿದಾವೆ, ಅದು ಮಾಧ್ಯಮಕ್ಕೆ ಕೊಡ್ತೀನಿ, ಮಾಧ್ಯಮದ ಮುಂದೆನೆ ನಾನು ಮಾತಾಡ್ತೀನಿ. ನಿಮ್ಗೆಲ್ಲಾರನ್ನ ಬಾಯಿಗೆ ಬಂದಂಗೆ ರೈತರನ್ನ ಅವನ ಮಕ್ಕಳು ಇವಾಗ ಪಾಪ ಆಲ್ರೆಡಿ ಇವಾಗ ಅಣ್ಣ ಹೇಳ್ತಾ ಇದ್ರು ಬೀರೇಶಣ್ಣ ಅವರು, ಏನೋ ಜಾತಿಗಳ ಬಗ್ಗೆ ಎಲ್ಲ ತಂದಿಡ್ತಾ ಇದ್ಯಾ, ನನಗೂ ಸಹ ತಿಗಡ್ರದು ಪಾಪ ನಮ್ಗೆ ಅವ್ರು ಇದೇ ಗೊತ್ತಿಲ್ಲ, ಪಾಪ ಅವ್ರ ಕ್ಯಾಸ್ಟೇ ಗೊತ್ತಿರ್ಲಿಲ್ಲ, ನನ್ಗೆ ತಿಗುಡ್ರು ಅಂತ ಆಮೇಲೆ ವಿಚಾರ ಗೊತ್ತಾಗಿತ್ತು. ಇವನು ಗೌಡ ಅಂತ ಹೇಳ್ತಾ ಇದ್ದ, ಗೌಡ ಅಂತ ಹೇಳ್ತಾ ಇದ್ದ, ತಿಗುಡ್ರು ಅಂತ ಬಂದ್ಬಿಡ್ತು. ನಮ್ಗೆ ಜಾತಿ ಯಾವ್ದು, ನಾವ್ ಯಾರು ಜಾತಿ ಅಂತ ಯಾವತ್ತೂ ನಾವ್ ಸ್ನೇಹ ಬೆಳೆದವ್ರಲ್ಲ, ನಾವ್ ಅಂತ ವ್ಯವಹಾರಕ್ಕೂ ನಾವು ಹೋಗೋರಲ್ಲ. ಆದ್ರೆ ಜಾತಿಗಳ ಮಧ್ಯೆ ನನ್ನ ತಂದಿಟ್ಬಿಟ್ಟು ನನ್ಗೂ ಸಹ ಇವನೇನೋ ತಿಗಡ್ರ ಹುಡುಗನ್ನ ತೊಳಿತಾವನೆ, ವರ್ತೂರ್ ಸಂತೋಷನ ನಾನು ತೊಳಿತಾ ಇದ್ದೀನಂತೆ, ಈ ತರ ಎಲ್ಲ ಹೇಳ್ಬಿಟ್ಟು ಅವ್ರ ಸಂಘಟನೆಯಲ್ಲಿ ನಂದು ಫೋಟೋ ಹಾಕ್ಬಿಟ್ಟು ಇವ್ನಿಗೆ ಎಲ್ಲಾ ಕಡೆಯಿಂದ ರೋಡಿಸಮ್ ಅಂದ್ರೆ ಫೋನ್ಗಳು ಮಾಡಿಸ್ಬಿಟ್ಟು ಧಮಕಿ ಹಾಕ್ಸೋದೇನೋ ನಮ್ ತಿಗಡ್ರ ಬಗ್ಗೆ ಹಂಗ್ ಮಾಡ್ತೀಯಾ ಹಿಂಗ್ ಮಾಡ್ತೀಯಾ ಅಂತ ಹೇಳ್ಬಿಟ್ಟು ನನ್ನ ಮೇಲೆ ಕೂಡ ಸಹ ರೋಡಿಸಮ್ ಮಾಡಿದ್ರು. ಆದ್ರೆ ಇದಕ್ಕೆಲ್ಲ ನಾನ್ ಜಗ್ಗಲ್ಲ, ನಿಮ್ಮ ದಯವಿಟ್ಟು ತಪ್ಪು ಮಾಹಿತಿ ನೀವು ತಗೋಬೇಡಿ, ನಿಮ್ಗೆ ಏನ್ ಸತ್ಯ ಬೇಕೋ ನಾನ್ ಕೊಡ್ತೀನಿ, ನಾನು ಯಾವ ತಿಗಡ್ರನ್ನು ಬೈಯೋನಲ್ಲ, ಯಾವ ಜಾತಿ ಪರನಲ್ಲ, ನಾನ್ ಒಂದ್ ಒಳ್ಳೆ ಸ್ನೇಹಕ್ಕೆ ಬೆಲೆ ಕೊಡ್ತೀನಿ. ವರ್ತೂರ್ ಸಂತೋಷ್, ನೀನ್ ಮಾಡ್ತಾ ಇರೋ ಅಲ್ಕ ಕೆಲ್ಸಗಳು, ಇನ್ನೊಬ್ಬರನ್ನ ಬೆಂಕಿ ಇಡೋ ಕೆಲಸ ಮಾಡ್ತಾ ಇದೀಯಾ, ಫಸ್ಟ್ ಇದೆಲ್ಲ ಬಿಡು. ಸ್ಪಂದನ ಹಾಸ್ಪಿಟ್ಲ್ ಹತ್ರ ಯಾಕೆ ಹೋಗಿದ್ದೆ ಎಲ್ಲ ಹೇಳ್ಬಾರಪ್ಪ ನೀನ್, ಅದಕ್ಕೆ ನಿನ್ನ ನಾನು ಮಾಧ್ಯಮಕ್ಕೆ ನೇರ ಮಾತಾಡೋಣ ಅಂತಾನೆ ನಾನು ಕಾಯ್ತಾ ಇದ್ದೀನಿ. ಇವಾಗ ಆಲ್ರೆಡಿ ರೈತರ ಮಧ್ಯೆ ತಂದಿಟ್ಬಿಟ್ಟು ಇವಾಗ ನಮ್ಮ ಸ್ನೇಹಿತರ ಮಧ್ಯೆನೂ ತಂದಿಕ್ಕೋ ಕೆಲಸ ಮಾಡ್ತಾ ಇದ್ಯಾ, ನಿನ್ಗೆಲ್ಲ ನಾನು ಉತ್ತರ ಕೊಡೋ ಅಂತ ಒಂದು ಟೈಮ್ ಬಂದಿದೆ, ನೀನ್ ನನ್ ಮುಂದೆ ಬಾ, ನಾನು ಅಂತಲ್ಲ, ಹಿರಿಯರೆಲ್ಲ ಇದಾರೆ, ಅವ್ರಿಗೆಲ್ಲ ಉತ್ತರ ಕೊಡು. ಯಾಕೆ ನೀನು ಈ ಏನಾದ್ರು ಹಳ್ಳಿಕಾರ್ ಒಡೆಯ ಅಂತ ಹೆಸರಿಕೊಂಡಿದ್ಯಾ? ಫಸ್ಟ್ ಆಯ್ತು ತೆಗಿಬೇಕು, ನೀನು ಹೆಸರು ತೆಗಿಬೇಕು, ಹಳ್ಳಿಕಾರ್ಗೆ ಒಡೆಯ ನೀನಲ್ಲ, ನೀನೇನೋ ನಿಮ್ಮ
ಮನೆ ಒಡೆಯನ ಅಥವಾ ನಿಮ್ಮ ವರ್ತೂರ್ ಒಡೆಯ ಅಂತ ಇಟ್ಕೋ, ಇನ್ಮೇಲೆ ಹಳ್ಳಿಕಾರ್ ಒಡೆಯ ಅನ್ನೋ ಹೆಸರು ಫಸ್ಟ್ ತೆಗಿಬೇಕು. ಈ ಹಳ್ಳಿಕಾರ್ ಹೆಸರು ಇಟ್ಕೊಂಡ್ಬಿಟ್ಟು ಪಾಪ ರೈತರಿಗೆ ಅವಮಾನ ಮಾಡ್ತಾ ಇದ್ಯಾ, ಹಿರಿಯರು ತಲೆ ಹೊತ್ಕೊಂಡು ಓಡಾಡ್ಬಾರ್ದೆ. ನೀನ್ ಮಾಡೋ ಒಂದೊಂದು ಅಲ್ಕಾ ಕೆಲಸಗಳು ನಮ್ಗೆ ಬೇಜಾರಾಗ್ತೈತೆ. ರೈತ ರೈತ ಅಂತ ಹೇಳ್ತೀಯಾ, ಯೂಟ್ಯೂಬ್ ಅಲ್ಲಿ ಬಾಯಿಗೆ ಬಂದಂಗ್ ಮಾತಾಡ್ತೀಯ, ಸಿದ್ದರಾಮಯ್ಯ ಹೆಸರು ಹೇಳ್ತೀಯ, ಪುನೀತ್ ರಾಜ್ಕುಮಾರ್ ಹೆಸರು ಹೇಳ್ತೀಯ, ದರ್ಶನ್ ಅವ್ರ ಹೆಸರು ಹೇಳ್ತೀಯ, ಕಿಚ್ಚ ಸುದೀಪ್ ಅಣ್ಣ. ಇವಾಗ ಸುದೀಪ್ ಅಣ್ಣ ಇವರು ಯಾರು ಧ್ರುವ ಸರ್ಜಾ ಬಂದಿದ ತಕ್ಷಣ ನಿಮ್ಗೆ ಅಂಬಾಸಿಡರ್ ಆಗ್ಬಿಟ್ರಾ? ಯಾರಂದ್ರೆ ಅವ್ರು ಅಂಬಾಸಿಡರ್ ಆಗಕ್ಕಾಗಲ್ಲ. ಇವಾಗ ನೀವ್ ಎಷ್ಟೊಂದ್ ಜನ ಕೆಲವು ಕಡೆ ನೋಡ್ತಾ ಇರ್ಬೋದು, ಈಗ ಯಾವ್ದು ಘಾಟಿ ಮತ್ತೆ ಕೆಲವು ಕಡೆ ಕೆಲವು ಭಾಗದಲ್ಲಿ ಹಳ್ಳಿ ರೈತರುಗಳಿಗೋಸ್ಕರ ಒಳ್ಳೇದಾಗ್ಲಿ ಅಂತ ಹೇಳ್ಬಿಟ್ಟು ಹಳ್ಳಿ ರೈತ ಅಂಬರೀಶ್ ಅವರು ಎಷ್ಟೊಂದು ರೈತರುಗಳು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ರೈತರಿಗೆ ಒಳ್ಳೆ ಆಗೋ ಕೆಲಸ ಏನಾದ್ರು ಮಾಡಿದ್ಯಾ ನೀನು? ಆ ಕೋವಿಡ್ ಬಂದಿತ್ತು, ಆ ರೈತರುಗಳಿಗೆ ಏನ್ ಹೆಲ್ಪ್ ಮಾಡಿದ್ಯಾ ನೀನು? ಹಳ್ಳಿಕಾರ್ ದನಗಳು ಹೋದ್ರಲ್ಲಿ ಕಷ್ಟದಲ್ಲಿ ಇತ್ತು, ಅವಾಗ ಏನಾದ್ರು ಹೋಗಿ ಎತ್ಕೊಂಡು ಹೋಗಿ ಮೇವು ಕೊಟ್ಟಿದ್ಯಾ? ಅಥವಾ ಏನಾದ್ರು ಅದಕ್ಕೆ ಏನಾದ್ರು ಕೋವಿಡ್ ಲಸಿಕೆ ಏನಾದ್ರು ಇತ್ತಲ್ಲ ಅಂತ ಟೈಮಲ್ಲಿ ಏನಾದ್ರು ಹಾಕ್ಸಿದ್ಯಾ ನೀನು? ಏನು ಮಾಡಿಲ್ಲ. ಎಲ್ಲ ನಾನು ನೋಡಿದ್ರೆ ಹಳ್ಳಿಕಾರ್ ಹೊಡಿಯಾ, ಅದು ಹೊಡಿಯಾ, ಇದು ಹೊಡಿಯಾ ಅಂತ ಹೇಳ್ತೀಯಾ. ನೀನ್ ಯಾವ ಹಳ್ಳಿಕಾರ್ಗೂ ಹೊಡಿಯ ಅಲ್ಲ, ನೀನು ಸಂಘಪುಲ್ಲ ಹೊಡಿಯ, ನೀನು ಎಟ್ಟಿಗ. ನೀನ್ ಬಾ, ನೇರ ನೇರ ಚರ್ಚೆಗೆ ಬಾ. ನಾನ್ ಕೊಡ್ತಾ ಇರೋದು ಹೇಳಿಕೆ ಯಲಂಕ ಮಂಜು ನನ್ನ ಹೆಸರು. ನೀನ್ ಬಾ, ನೀನ್ ನನ್ನ ಮುಂದೆನೆ ಕೂತ್ಕೊಳ್ಳೆ, ನಾನು ನಿಮ್ ಎದುರುಗಡೆನೆ ಮಾತಾಡ್ತೀನಿ. ನೀನ್ ಯಾಕೆ ಏನೇನ್ ಮಾಡಿದ್ಯ ಎಲ್ಲ ನನ್ನ ಹತ್ರ ಮಾಹಿತಿ ಐತೆ. ನೀನ್ ನನ್ ಮುಂದೆ ಬಾ. ಹಳ್ಳಿಕಾರ್ ಹೊಡಿ ಅಂತ ಫಸ್ಟ್ ರಿಮೂವ್ ಮಾಡು, ಫಸ್ಟ್ ತೆಗೆದ್ಬಿಡು. ನೀನ್ ಯಾವ್ದೋ ಹುಡುಗರ ಕೈಯಲ್ಲಿ ಇಕ್ಕೊಂಡ್ಬಿಟ್ಟು ಪಾಪ ರೈತರುಗಳ ಬಗ್ಗೆ ನಮ್ಗೆ ತುಂಬಾ ಗೌರವ ಇದೆ ಅಂತ ರೈತರ ಬಗ್ಗೆ ನಾವು ಬಾಯಲ್ಲ ಇನ್ನೊಂದು ಮಾತು ಮಾತಾಡೋಕ್ಕೂ ನಮ್ಗೆ ಹಕ್ಕಿಲ್ಲ ಅಂತದ್ ನೀನು ಅವ್ರ ಬಗ್ಗೆ ಅವ್ನ ಯಾವನೋ ಹಿರಿಯರ ಬಗ್ಗೆ ಯಾರು ತಿಂಡ್ಲು ನಂದೀಪ್ ಅವ್ರ ಅಪ್ಪ ಅವರು ಶ್ರೀನಿವಾಸ್ ಅವರು ನಿನ್ಗೆ ಉಗಿದ್ರು ನಾಟ್ಯ ಮಾನ ಮರದ ಏನಿಲ್ವಾ ನಿನ್ಗೆ? ಮಾಧ್ಯಮದಲ್ಲಿ ಕುತ್ಕೊಂಡು ಏನಂದ್ರೆ ಅದ್ ಮಾತಾಡ್ತಾ ಇರ್ತೀಯ. ಮುಚ್ಕೊಂಡು ಇವೆಲ್ಲ ಬಿಟ್ಬಿಟ್ಟು ಮನೇಲಿ ಒಂದ್ ಒಳ್ಳೆ ಮಗ ಆಗೋ ಕಲಿ ಫಸ್ಟ್. ನೀನ್ ಇಲ್ಲಾಂದ್ರೆ ಬಾಯಲ್ಲಿ ತಾಕತ್ತಿದ್ರೆ ನನ್ ಮುಂದೆ ಕುತ್ಕೊಂಡು ಮಾತಾಡ್. ನೀನು ಡ್ರಗ್ಸ್ ತಗೊಂತಾ ಇರೋದು ನಾನೇ ಕಣ್ಣಾರ ನೋಡಿದ್ದೀನಿ ಸರ್. ಅವ್ನು ನನ್ ಮುಂದೆ ಬರ್ಲಿ, ನಾನೆಲ್ಲ ಕೊಡ್ತೀನಿ ಮಾಹಿತಿ. ನನ್ನ ಹತ್ರ ಡ್ರಗ್ಸ್ ಬಿಲ್ಲು ಎಲ್ಲ ಇದಾವೆ. ಎಲ್ಲ ಅವನ್ನೆಲ್ಲ ನಂದಿನಿ ಹಾಸ್ಪಿಟಲ್, ಯಾಕೆ ಸ್ಪಂದನ ಹಾಸ್ಪಿಟಲ್ ಹತ್ರ ಹೋಗ್ತಾ ಇದ್ದ, ಯಾಕೆ ಅಲ್ಲೆಲ್ಲ ಡ್ರಗ್ಸ್ ಅಂದ್ರೆ ಇವ್ನ ಪ್ಯಾಂಟ್ ತೆಗ್ದೆ ತೋರ್ಸಿದ್ನಂತೆ ಸರ್ ಡಾಕ್ಟರ್ಗೆ. ಪ್ಯಾಂಟ್ ತೆಗ್ದೆ ತೋರ್ಸ್ಬಿಟ್ಟು ಡಾಕ್ಟರ್ ಹಿಂಗ್ ಆಗ್ಬಿಟ್ಟೈತೆ, ಯಾರೋ ಏನೋ ಮಾಡ್ಬಿಟ್ಟವ್ರೆ ಅಂತ ಹೇಳಿದಂತೆ. ಇವನು ಫಸ್ಟ್ ಆಫ್ ಆಲ್ ಗಂಡು ಅಲ್ಲ ಹೆಣ್ಣು ಅಲ್ಲ, ಇವನ್ ಮನುಷ್ಯನ ಜಾತಿಗೆ ಅವಮಾನ. ಇವನು ನಿಜವಾಗ್ಲೂ ಹೇಳ್ತೀನಿ, ಅವ್ರಾದ್ರೂ ಒಂದು ಗೌರವವಾಗಿ ಬದುಕ್ತಾರೆ. ಇವನ್ ನಿಜವಾಗ್ಲೂ ಎರಡು ಅದೇನೋ ಅಂತಾರಲ್ಲ, ಅವನ ಬಗ್ಗೆ ಮಾತಾಡಕ್ಕೆ ಅಸಹ್ಯ ಅಂತದೆ. ವರ್ತೂರ್ ಸಂತೋಷ್, ನಿಜವಾಗ್ಲೂ ನೀನ್ ಅದೇನೋ ರೈತ ರೈತ ಅಂತೀಯ. ನಾನು ದೇವಸತ್ವಾಗ್ಲು ಏನೋ ಅನ್ಕೊಂಡಿದ್ದೆ. ದಯವಿಟ್ಟು ನಿನ್ನಂತವನ್ನ ನಂಬುದ್ರೆ ನಿಜವಾಗ್ಲೂ ಎಲ್ಲಾನು ರೋಡ್ ತಗೊಂಬಂದ್ ನಿಲ್ಸ್ತೀಯ. ಈಗ ನನ್ನ ತಂದಿಕ್ಕಿದ್ಯಾ, ಇವಾಗ ಪಾಪ ನಮ್ಮ ಅಣ್ಣಂದ್ರುಗಳು ಮತ್ತೆ ಪಾಪ ಹಿರಿಯರಿಗೆ ಅವಮಾನ ಮಾಡೋ ಕೆಲಸ ಮಾಡ್ತಾ ಇದ್ಯಾ. ಫಸ್ಟ್ ಇವೆಲ್ಲ ಬಿಡು, ಒಳ್ಳೆ ರೀತಿಯಲ್ಲಿ ಬದುಕೋದನ್ನ ಕಲಿ. ಇಲ್ಲ ಅಂತಂದ್ರೆ ಕಾನೂನು ರೀತಿಯಲ್ಲಿ ನಾವು ಮುಂದೆ ಏನ್ ಡಿಸಿಷನ್ ತಗೋಬೇಕು ಅದು ತಗೊಂತೀವಿ. ಆಮೇಲೆ ಹಳ್ಳಿಕಾರ್ಗೆ ನಾನೇ ಹೊಡಿಯಾ ಅಂತ ಹೇಳ್ಬಿಟ್ಟು ನಿಮ್ ಲೊಕೇಶನ್, ಮನೆ ಲೊಕೇಶನ್ ಹಾಕೊಂಡಿದ್ಯಲ್ಲ, ಅದೆಲ್ಲ ಫಸ್ಟ್ ರಿಮೂವ್ ಮಾಡು. ನೀನ್ ಯಾವ ಹಳ್ಳಿಕಾರ್ಗೂ ಹೊಡಿಯಲ್ಲ. ನಿನ್ ಮೇಲೆ ಆಲ್ರೆಡಿ ರವಿ ಪಾಟೇಲ್ ಮಂಡ್ಯ ಕಲ್ಲಳ್ಳಿ ರವಿ ಪಾಟೇಲ್ ರವರು ನಿಮ್ ಮೇಲೆ ಆಲ್ರೆಡಿ ಕೇಸು ಮಾಡಿದ್ದಾರೆ. ಅದೆಲ್ಲ ಫಸ್ಟ್ ನಾವೆಲ್ಲ ಮುಂದಿನ ದಿನಗಳಲ್ಲಿ ಕಾನೂನು ರೀತಿಯಲ್ಲಿ ಹೋರಾಟ ಮಾಡ್ತೀವಿ. ನೀನ್ ಏನೇ ಯಾರೋ ನನ್ಗೆ ಗೊತ್ತವ್ರೆ ಇನ್ಫ್ಲೂಯೆನ್ಸು, ನನ್ ಮೇಲೆ ರೌಡಿಸಮ್ ಮಾಡ್ಸೋದು ಇವೆಲ್ಲಕ್ಕೂ ನಾನು ಜಗ್ಗವನಲ್ಲ. ನಾನು ಯಾಕೆಂದ್ರೆ ನಿನ್ನ ಒಂದು ಇದು ನೋಡ್ಬಿಟ್ಟು ನನ್ಗೆ ಅನ್ಸ್ಬಿಟ್ಟೈತೆ, ಇಂಥ ನನ್ನ ಮಕ್ಳಿಗೋಸ್ಕರ ನಾವು ಇಷ್ಟೆಲ್ಲ ಬೇಜಾರು, ನಮ್ಗೆ ನೋವಾಗ್ತದೆ. ನೀನ್ ಮುಂದಿನ ದಿನಗಳಲ್ಲಿ ನಾವು ಕಾನೂನು ರೀತಿಯಲ್ಲ ಹೋರಾಟ ಮಾಡ್ತೀವಿ. ನೀನ್ ಯಾಕೆ ಇವನು ಯಾರೋ ಹುಚ್ಚ ವೆಂಕಟ್ ಪಕ್ಕ ಯಾಕೆ ಮಲ್ಕೊಂಡಿದ್ದೆ ನೀನು? ಸ್ಪಂದನ ಹಾಸ್ಪಿಟಲ್ ಅವ್ನು ಬಂದು ವರ್ತೂರ್ ಸಂತೋಷ್ ಒಬ್ಬ ಸೈಕೋ ಬ್ರದರ್. ವರ್ತೂರ್ ಸಂತೋಷ್ ಸೈಕೋ. ನೀವುಗಳು ಸುಮ್ನೆ ಅವ್ನ ಮಾತುಗಳಿಗೆ ಪಿದ ಆಗ್ಬೇಡ್ರಿ. ಅವ್ನ್ ಮಾತಾಡ್ತಾನೆ ಒಳ್ಳೆ ಸತ್ಯಹರಿಶ್ಚಂದ್ರ. ಆ ಸ್ಕೂಲ್ಗಳಿಗೆಲ್ಲ ಎಲ್ಲ ಫಂಕ್ಷನ್ಗಳು ಕರೆಸ್ತಾರೆ. ಏನ್ ಕರೆಸ್ತಾರ ಅವ್ನ ಫಂಕ್ಷನ್ಗಳಿಗೆ? ಅವ್ನ್ ಏನ್ ಸಾಧನೆ ಮಾಡೋನೆ ಅಂತ ನೀವು ಕರೆಸ್ತಾ ಇದ್ದೀರಾ? ನಿಮ್ ರೈತರು ಯಾರು ಕಾಣಿಸೋದೇ ಇಲ್ಲ ಬಂದ್ರೆ ನಿಮ್ಗೆಲ್ಲ ಮಾಧ್ಯಮದವ್ರಿಗೆ ಯಾರು ಕಾಣಿಸಲ್ವಾ ರೈತರುಗಳು? ಯಾಕೆ ಅವ್ನ್ ಕರ್ಕೊಂಡು ಹೋಗಿ ನಿಲ್ಸ್ರಿ ಅಲ್ರಿ ಸ್ಟೇಜ್ ಮೇಲೆ? ಅವ್ನ್ ಏನ್ ಮಾಡೋಣ? ಫಸ್ಟ್ ಮನೆಗ್ ಮಗನೇ ಅಲ್ಲ ಅವನು, ಒಂದ್ ಹೆಂಡತಿಗೆ ಸರಿಯಾದ ಗಂಡ ಅಲ್ಲ ಅವನು ಅಂತ ಅವ್ನ್ ಕರ್ಕೊಂಡು ಹೋಗ್ಬಿಟ್ಟು ಏನೋ ಪುರಾಣಗಳು ಓದಿಸ್ತಾನೆ ಅವನು. ಅದೇನೋ ವಿದ್ಯೆ ಹಂಗೆ ಇದು ಅದಂತೆ, ಕಿಚ್ಚಿಲ್ದಿರೋನು ಬದುಕಿಳಕ್ಕೂ ನಾಲಾಯಕು ಹಂಗೆ ಹಿಂಗೆ ಅಂತಾರ. ಅವನು ಎಲ್ಲದಕ್ಕೂ ಅನ್ಲಾಯಕ ನನ್ನ ಮಗ ಅಂತ ಅವ್ನ್ ಕರ್ಕೊಂಡು ಹೋಗಿ ಸ್ಟೇಜ್ ಮೇಲೆಲ್ಲ ಕೂಡ್ಸ್ಬಿಟ್ಟು ಎಲ್ಲರಿಗೂ ಯಾಕೆ ಅವಮಾನ ಮಾಡ್ತಾ ಇದ್ದೀರಾ? ದಯವಿಟ್ಟು ಕರ್ನಾಟಕ ಜನತೆ ಒಂದ್ ಮತ್ತೆ ಹೇಳ್ತಾ ಇದ್ದೀನಿ, ಯಾರು ಅವ್ನು ನಂಬೇಡಿ. ದೊಡ್ಡ ಫ್ರಾಡ್ ನನ್ ಮಗನವನು. ಅವನು ದೊಡ್ಡ 420 ಸುಳ್ಳು ಬಾಯ್ ಬಿಟ್ರೆ ಸುಳ್ಳು. ಯಾರ್ಯಾರ ಬಗ್ಗೆನೂ ಇಲ್ಲೂ ಸದ ಸುದ್ದಿ ಮಾತಾಡ್ತಾನಲ್ಲ ಅವ್ನ ಪಕ್ಕ ಇಲ್ಲಿ ಬಂದಿ. ಇವಾಗ ಪಾಪ ಬೀರೇಶ್ ಅಣ್ಣ ಪಾಪ ಅವ್ರ ರೇಸ್ಗೋಸ್ಕರ ಎಲ್ಲ ಓಡಾಡಿದ್ದಾರೆ, ರಕ್ಷಿತಣ್ಣ ಮಾಡಿದ್ದಾರೆ, ನಮ್ ಪ್ರೀತಿಯ ವಾಲೆ ಮಂಜಣ್ಣ ಅವ್ರು ಮಾಡಿದ್ದಾರೆ. ಅಂತವ್ರನ್ನೆಲ್ಲ ಬಿಟ್ಬಿಟ್ಟು ಅವ್ರು ಯಾರು ಪಾಪ ಇವತ್ತಿನ ತನಕ ಎಲ್ಲೂ ಬಂದಿಲ್ಲ. ನಾನು ಸಹ ಎಷ್ಟೊಂದು ಮಾಧ್ಯಮದಲ್ಲಿ ಮಾತಾಡಿದ್ದೀನಿ. ಯಾಕೆಂದ್ರೆ ನಮ್ ಮಾತಾಡೋ ಒಂದು ಇದಿದೆಯಲ್ಲ, ಅವಾಗ ಅವ್ರ ಮಾವ ಅವ್ರು ಪಾಪ ನೋವಲ್ಲಿ ಹೇಳ್ಕೊಂಡ್ರು, ಯಾಕೆ ಇವೆಲ್ಲ ಮಾತಾಡ್ತಾ ಇದ್ದೀರಾ ಅಂತ. ಅವ್ನ ಮನೆಗೂ ಅವಮಾನನೆ, ಇಲ್ಲಿ ರೈತರಿಗೂ ಅವಮಾನನೆ, ಇಲ್ಲಿ ಜನಗಳಿಗೂ ಅವಮಾನನೆ, ಸ್ನೇಹಿತರಿಗೂ ಅವಮಾನನೆ. ಅಂತವ್ನ ಯಾಕೆ ನಂಬ್ತೀರಾ ನೀವೆಲ್ಲ? ನಾನು ಆಲ್ರೆಡಿ ಹೇಳಿದ್ದೀನಿ. ದಯವಿಟ್ಟು ವರ್ತೂರ್ ಸಂತೋಷ್ನ ನೀವೇ ಮುಂದಿನ ದಿನಗಳಲ್ಲಿ ಒಂದು ವೇದಿಕೆ ಮಾಡ್ರಿ. ಅವ್ನ್ ಯಾಕೆ ಡ್ರಗ್ಸ್ ತಗೊಂತ ಇದ್ದ, ಮತ್ತೆ ಯಾಕೆ ರೋಡಲ್ಲಿ ಹೆಂಗಂದ್ರೆ ಹಂಗೆ ಬಟ್ಟೆಗಳು ಹಾಕೊಂಡು ಹೋಗ್ತಾ ಇದ್ದ, ಅದೆಲ್ಲ ಮಾಹಿತಿ ಅವನೇ ಕೊಡ್ಲಿ. ಯಾಕೆ ಹುಚ್ಚ ವೆಂಕಟ್ ಪಕ್ಕ ಕುತ್ಕೊಂಡ್ಬಿಟ್ಟು ವಿಚಿತ್ರವಾಗಿ ಆಡ್ತಾ ಇದ್ದ. ಸ್ಪಂದನ ಹಾಸ್ಪಿಟ್ಲಲ್ಲಿ ನಿಮ್ಗೆಲ್ಲ ಮಾಹಿತಿ ಇತ್ತಲ್ಲ, ಯಾಕೆ ಸ್ಪಂದನ ಹಾಸ್ಪಿಟ್ಲ್ ಹತ್ರ ಹೇಳಿದ ತಕ್ಷಣ ಯಾರು ಹೋಗಿಲ್ವಲ್ಲ? ನಿಮ್ ಮಾಧ್ಯಮದವ್ರು ಯಾಕೆ ಹೋಗಿಲ್ಲ? ದಯವಿಟ್ಟು
ಇವೆಲ್ಲ ಅವ್ನು ಏನ್ ಹೇಳ್ತಾನೋ ಅದನ್ನ ಮಾತ್ರ ಹಾಕ್ಬೇಡಿ ದಯವಿಟ್ಟು. ಏನಿದೆಯೋ ಸಮಾಜಕ್ಕೆ ಒಂದ್ ಒಳ್ಳೆ ಸಂದೇಶ ಕೊಡಿ. ಅನ್ನ ಕೊಡೋ ರೈತರು ಯಾವತ್ತೂ ಚೆನ್ನಾಗಿರ್ಬೇಕು. ಅಂತ ರೈತರುಗಳನ್ನ ಯಾವತ್ತೂ ಕಡೆಗಣಿಸ್ಬೇಡಿ. ಅವ್ನ್ ರೈತ ಆಗಿದ್ರೆ ಇವಾಗ ಅಣ್ಣ ಅವ್ರ ಜಾಗ ಕೊಡ್ತಾರೆ, ಅಲ್ಲ ಅವ್ನು ಉಳಿದು ತೋರ್ಸ್ಲಿ, ಬೆಳೆದು ತೋರ್ಸ್ಲಿ. ಹಳ್ಳಿಕಾರ ಇನ್ನ ನಾವು ನಿಂತ್ಕೋತೀವಿ ಜೊತೆಗೆ. ನಾನು ಇವತ್ತು ಪ್ರಾಮಿಸ್ ಮಾಡ್ತಾ ಇದ್ದೀನಿ, ಅವ್ನು ಕರೆಕ್ಟ್ ಆಗಿ ಬದಲಾಗ್ತಾನೆ ಅಂತಂದ್ರೆ ನಾವು ನಿಂತ್ಕೋತೀವಿ. ಆದ್ರೆ ಈ ತರ ಇಲ್ಲೂ ಸಲ ಸೃಷ್ಟಿ ಮಾಡ್ಬಿಟ್ಟು ಅವ್ರ ಮೇಲೆ ಪಾಪ ತಂದಿಕೋ ಕೆಲಸಗಳು ಮಾಡ್ಬಾರ್ದು. ರೈತರಿಗೆ ಅನ್ಯಾಯ ಆಗೋ ಕೆಲಸ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಬೇರೆ ತರಾನೇ ನೀನ್ ಅನುಭವಿಸ್ತೀಯ, ಹೇಳ್ತಾ ಇದ್ದೀನಿ. ಈಗ ಆಲ್ರೆಡಿ ನೀನು ಏನದು ಹಳ್ಳಿಕಾರು ಸಂಘಟನೆಗೆ ಅದೇನೋ ರೈತರ ಹತ್ರ 1000 ರೂಪಾಯಿ ದುಡ್ಡು ಕಲೆಕ್ಟ್ ಮಾಡಿದ್ಯಾ. ಆ ದುಡ್ಡೆಲ್ಲ ಏನ್ ಮಾಡಿದೆ ನೀನು? ಆ ದುಡ್ಡಲ್ಲಿ ನೀನ್ ರಾಜಾರೋಷವಾಗಿ ಓಡಾಡ್ಕೊಂಡು ಕೆಲಸ ಮಾಡ್ತಾ ಇದ್ಯಾ. ಇವೆಲ್ಲ ಫಸ್ಟ್ ಬಿಡು, ಈ ತಿರ್ಪೇಶೋಕಿ ಫಸ್ಟ್ ಬಿಡು. ಯಾರ್ದೋ ದುಡ್ಡಲ್ಲಿ ಎಲ್ಲಮ್ಮನ ಜಾತ್ರೆ ಎಲ್ಲ ಬೇಡಪ್ಪ. ವರ್ತೂರ್ ಸಂತೋಷ್ ಹೇಳ್ತಾ ಇದ್ದೀನಿ, ಇನ್ಮೇಲೆ ನೀನು ತುಂಬಾ ನನ್ಗೆ ಅಸಹ್ಯ ಅನ್ಸ್ತದೆ ನಿನ್ ಬಗ್ಗೆ ಮಾತಾಡಕ್ಕೆ ಅಸಹ್ಯ. ಯಾಕೆಂತಂದ್ರೆ ಅದ್ಯಾವ್ದೋ ಚಾನಲ್ ಹೇಳ್ತೀಯ, ಅದೇನೋ ಇದು ಏನದು ಕೊಚ್ಚೆ ಇವರು ಅದು ಇದು ಅಂತ ಮಾತಾಡ್ತೀಯ. ಯಾವನ ಕೊಚ್ಚೆ? ನಿನ್ ಮುಂದೆ ಬಾರ, ಇಲ್ಲಿ ನಿಂತ್ಕೊಳ್ಳೋ, ಬಂದು ನನ್ ಮುಂದೆ ನಿಂತ್ಕೊಂಡು ಮಾತಾಡೋ. ಕೊಚ್ಚೆ ಅಂತ ಮಾತಾಡ್ತೀಯ, ಅವ್ನ್ ಯಾವನ ಅಂತ ಮಾತಾಡ್ತೀಯ. ಯಾವನು ನಾನ್ ಯಾಕಲ್ಲಿ ಯಾವನ ಅಂತ ಅನ್ಸ್ಕೊಳ್ಳೋದು? ನೀನ್ ಬಾರೋ, ನನ್ ಮುಂದೆ ಬಾರೋ, ನನ್ ಮುಂದೆ ಬಂದು ನಿಂತ್ಕೊಂಡು ಮಾತಾಡೋ. ಇಲ್ಲೂ ಸಲದೆಲ್ಲ ಮಾತಾಡೋದು ಫಸ್ಟ್ ಬಿಡು, ನಮ್ ಮುಂದೆ ಬಂದು ನಿಂತ್ಕೊಂಡು ಮಾತಾಡು. ವರ್ತೂರ್ ಸಂತೋಷ್ ಇದೇ ಹೇಳ್ತಾ ಇದೀನಿ. ಕೊನೆ ನಿಮ್ ಮನೆ ಹತ್ರಕ್ಕೆ ಬರ್ತೀನಿ ನಾನು, ನನ್ಗೆ ಯಾವ ಭಯನೂ ಇಲ್ಲ. ನಿಮ್ ಮನೆ ಹತ್ರ ನಿಮ್ ಕೊಠಡಿ ಮುಂದೆನೆ ಕೂತ್ಕೊಂತೀನಿ. ಎಲ್ಲಾರು ಹೇಳ್ತಾ ಇದ್ರು ವರ್ತೂರ್ ಸಂತೋಷ್ ಮನೆ ಮುಂದೆ ಹೋಗಿ ಮಾತಾಡೋ, ಅವ್ನ ಎದುರುಗಡೆ ಮಾತಾಡೋ ಅಂತ. ನಾನು ನಿನ್ ಎದುರುಗಡೆನೆ ಬರ್ತೀನಿ. ನಾನು ಎಷ್ಟೋ ಸಾರಿ ಫೋನ್ ಮಾಡಿದೀನಿ ಸರ್, ಅವನು ಫೋನ್ ಎತ್ತಲ್ಲ. ಇವಾಗ ನಿಮ್ ಮುಂದೆನೆ ಮಾಡ್ತೀನಿ, ಮಾಧ್ಯಮದ ಮುಂದೆನೆ ಫೋನ್ ಎತ್ತಲ್ಲ ನೋಡ್ರಿ. ಅವನು ಫೋನ್ ಎತ್ತಲ್ಲ. ಅವನು ನೋಡ್ರಿ, ನಿಮ್ ಮುಂದೆನೆ ವರ್ತೂರ್ ಸಂತೋಷ್ಗೆ ಕಾಲ್ ಮಾಡ್ತೀನಿ. ನನ್ ಮಗ ಫೋನ್ ಎತ್ತಾನ ನಂದು. ನನ್ ಫೋನ್ ಎತ್ತಲಿ ಅವನು. ನೋಡಿ ಸರ್, ನಿಮ್ ಮುಂದೆನೆ ಕಾಲ್ ಮಾಡಿದ್ರೇನೆ ಎತ್ತಲ್ಲ. ಇವಾಗ ಇವರೇ ಹೇಳಿದ್ರು ನಿಮ್ಗೆ, ರೈತರೇ ಯಾಕಂತ ನಮ್ ಮಾತ್ ಬಿಡ್ರಿ. ರೈತರೇ ಹೇಳ್ತಾ ಇದಾರೆ, ಅವ್ರು ಕಾಲ್ ಮಾಡಿದ್ರೆ ಅವ್ರು ಕಾಲ್ ಎತ್ತಲ್ಲ. ಅವ್ರಿಗೆಲ್ಲ ಕೆಲಸ ಮಾಡಿಸ್ಕೊಂಡ್ಬಿಡೋದು, ಅವ್ರ ಹತ್ರ ಎಲ್ಲ ದುಡ್ಡು ತಗೊಂಡ್ಬಿಡೋದು, ಓಡಾಡ್ಬಿಡೋದು. ಇಷ್ಟೇ ಇವ್ನ ಕೆಲಸ. ಮತ್ತೆ ಈ ಕೆಲವು ಬ್ಯಾಂಕ್ಗಳಲ್ಲಿ ದುಡ್ಡು ಯಾರಾದ್ರೂ ಕಲೆಕ್ಷನ್ ಕೊಟ್ಟಿದ್ದಾಗ ಬ್ಯಾಂಕ್ಗಳಿಗೆ ಎತ್ಕೊಂಡು ಆಗ್ತಾ ಇದ್ದ. ಗೂಗಲ್ ಪೇ, ಫೋನ್ ಪೇ ನಂಬರ್ ಅಂತ ಒಂದು ಕೊಟ್ಟಿದ್ದಾನೆ. ಅಂದ್ರೆ ಇವ್ನ ನಂಬರೇ ಒಂದು, ಆ ನಂಬರ್ ಅಲ್ಲಿ ಯಾವ ಅಕೌಂಟ್ಗೂ ದುಡ್ಡು ಹೋಗಲ್ಲ. ಅಂದ್ರೆ ಇನ್ನೊಂದು ನಂಬರ್ ಕೊಡ್ತಾನೆ. ಯಾಕೆಂದ್ರೆ ಅಕ್ಕಪಕ್ಕ ಒಂದು ಭರತ್ ಅಂತ ಹೇಳ್ಬಿಟ್ಟು, ಒಬ್ರು ಕಿರಣ್ ರೆಡ್ಡಿ ಅಂತ ಹೇಳ್ಬಿಟ್ಟು, ಇವರಿಬ್ರು ಎವ್ರಿ ಡೇಂಜರಸ್ ನನ್ನ ಮಕ್ಳು. ಇವ್ರ ಅಂದ್ರೆ ಇವರಲ್ಲ, ಅಲ್ಲಿ ವರ್ತೂರ್ ಸಂತೋಷ್ ಅಕ್ಕಪಕ್ಕ ಇರೋಂತ ಹುಡುಗ ಕಿರಣ್ ರೆಡ್ಡಿ, ಭರತ್ ಅಂತ ಹೇಳ್ಬಿಟ್ಟು, ಇವ್ರು ತುಂಬಾ ಡೇಂಜರಸ್. ಇವ್ರು ನಮ್ಗಳಿಗೆ ಹೇಳ್ತಾರೆ, ನಮ್ಮ ಅಣ್ಣ ಹಂಗಣ ಹಿಂಗಣ ಅಂತ. ಅದ್ ಯಾವ್ದು ಅಲ್ಲ, ನಿಜವಾಗ್ಲೂ ಹೇಳ್ತೀನಿ. ಈ ಎಟ್ಟಿಗ ಅಂತ ಇವಾಗ ಇವ್ರು ನಿಂತ್ಕೊಳ್ತಾರೆ. ನೋಡಿ ನೋಡಿ ವರ್ತೂರ್ ಸಂತೋಷ್ಗೆ ನಾನೇ ಫೋನ್ ಮಾಡ್ತೀನಿ, ಅವ್ನ್ ಫೋನ್ ಎತ್ಲಿ. ನೋಡಿ ವರ್ತೂರ್ ಸಂತೋಷ್, ಅವ್ನ ನಂಬರ್ 9611 ಅವನ್ಗೆ ಫೋನ್ ಮಾಡ್ತಾ ಇದೀನಿ. ಲೈವ್ ಆಗೇ ಮಾಡ್ತೀನಿ ಕಾಲು. ಫೋನ್ ಎತ್ತಾನ ನೋಡ್ರಿ. ಲೌಡ್ ಸ್ಪೀಕರ್ ಇಲ್ಲಿ ನೋಡಿ, ಫೋನ್ ಮಾಡ್ತಾ ಇದೀನಿ, ಎತ್ಲಿ. ನನ್ ಫೋನ್ ಎತ್ತಲ್ಲ ಸರ್ ಅವನು. ಬರೀ ಹೇಳ್ತಾನೆ, ನನ್ ಫೋನ್ ನನ್ಗೆ ಏನದು ತಾಕತ್ತಿದೆ, ನನ್ ಫೋನ್ ಮಾಡು ಅಂತ ಹೇಳ್ತಾನಲ್ಲ. ನೋಡಿ ವರ್ತೂರ್ ಸಂತೋಷ್ಗೆ ಫೋನ್ ಮಾಡ್ತಾ ಇದೀನಿ, ಫೋನ್ ಎತ್ತಾ ಇಲ್ಲ. ಇನ್ನೊಂದ್ಸತಿ ಮಾಡು. 100 ಸತಿ ಮಾಡಿದ್ರೆ ತೆಗಲ್ಲ. 100 ಸಲ ಮಾಡಿದ್ರೆ ತೆಗಲ್ಲ ಸರ್. ಇನ್ನೂ ಒಂದ್ಸಾರಿ ಮಾಡ್ತೀನಿ ನೋಡಿ, ಇನ್ನೂ ಒಂದ್ಸಾರಿ ಮಾಡ್ತೀನಿ. ಎತ್ಲಿ ಅವ್ನ ಫೋನ್. ನಾವ್ ಯಾವ್ದಕ್ಕೂ ಭಯಪಡೋದು. ಪ್ರಶ್ನೆ ಇದೆ, ಹೇಳಿ ಸರ್. ಸರ್ ನೀವು ಆವಾಗಲೇ ಒಂದು ಮಾತು ಹೇಳಿದ್ರಿ ಸಂಘಬಲ ಅಂತ ಹೇಳಿ. ಸೊ ನೀವೆಲ್ಲ ಅವ್ರನ್ನ ತುಂಬಾ ಹತ್ತಿರದಿಂದ ನೋಡಿರುವಂತವ್ರು. ಹೌದು. ಸೊ ಈ ಮಾತು ಹೇಳಿದಕ್ಕೆ ನಾನು ಕೇಳ್ತಿರೋ ಪ್ರಶ್ನೆ ಅಂದ್ರೆ, ಹೌದು. ಸೊ ಸಂಘಬಲ ಅಂತ ಆಗಿದ್ದಕ್ಕೆ ಅವರು ವೈಯಕ್ತಿಕ ಜೀವನ ಆಗಿದ್ದು ಹೇಗೆ ಸರ್? ಸರ್ ಅವ್ರ ಪಾಪ ಅವ್ರ ಹೆಂಡತಿ ದೇವರಂತ ನಿಜವಾಗ್ಲೂ ಹೇಳ್ಬಾರ್ದು. ನೀವು ಬೇಕಾದ್ರೆ ಅವ್ರ ಮನೆ ಹತ್ರಗಳ ಹೋಗಿ ಕೇಳಿ. ಅವ್ರ ಹೆಂಡತಿ ಹೇಗೆ, ಅವ್ರ ಮನೆತನ ಹೇಗೆ, 4 ಜನಕ್ಕೆ ಅನ್ನ ಹಾಕವ್ರು ಅವರು. ಓಕೆ, ಇನ್ನೊಬ್ಬರಿಗೆ ಅವ್ರ ಮಾವನಿಂದ ಇವ್ನು ಬದುಕವನೇ. ಇವತ್ತು ಇಷ್ಟೆಲ್ಲಾ ಮಾತಾಡ್ತಾನಲ್ಲ ಬಾಯ್ ಬಿಟ್ಟು, ಅವ್ರ ಮಾವನ್ನ ಪಾಪ ಅದೇನೇನೋ ಬೈತಾನೆ ಪಾಪ. ಅವ್ರ ಮಾವನ ಅವ್ರ ಮಾವನೇ ಇಲ್ಲ ಅಂದಿದ್ರೆ ಇವತ್ತು ವರ್ತೂರ್ ಸಂತೋಷ ಇಲ್ಲ. ಅವ್ರ ಮಾವ ದೇವರಂತ ವ್ಯಕ್ತಿ. ಆ ಯಪ್ಪ ಏನೇ ಮಾಡಿರ್ಬೋದು, ಪಾಪ ಒಳ್ಳೇದು ನಮ್ಮ ಹಳ್ಳಿಯ ಈ ತರ ಹಾಳಾಗ್ತಾವನಲ್ಲ, ಚೆನ್ನಾಗಾಗ್ಲಿ ಅಂತೇಳಿ ಎಷ್ಟು ತಿದ್ದಿದಾರೋ. ಆ ಹಾಸ್ಪಿಟ್ಲ್ ಅಲ್ಲಿ ನೀವು ನಾನು ಹೇಳೋದಲ್ಲ, ನೀವ್ ಹೋಗಿ ನೋಡಿ. ಅವ್ರ ಮಾವಂದ್ರು ಜೀವನನೇ ಬಿಟ್ಬಿಟ್ಟಿದ್ದಾರೆ ಸರ್ ಇವನ್ಗೋಸ್ಕರ.